My dear students, welcome back to QABD2 subject of second BCom third semester, first chapter correlation and regression analysis. ಇಲ್ಲಿ ಇಂದಿನ ವಿಡಿಯೋಗಳಲ್ಲಿ ರ್ಯಾಂಕ್ ಕಾರ್ಲೇಷನ್ ನ 6 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ವಿ ವಿತ್ ದ ಫಸ್ಟ್ ಸಿಚುಯೇಷನ್ ವೇರ್ ದ ರ್ಯಾಂಕ್ಸ್ ಆರ್ ಗಿವನ್ ಬಟ್ ದ ರ್ಯಾಂಕ್ಸ್ ಆರ್ ನಾಟ್ ರಿಪೀಟೆಡ್. ಈಗ ರ್ಯಾಂಕ್ಸ್ ಆರ್ ನಾಟ್ ಗಿವನ್, ರ್ಯಾಂಕ್ಸ್ ಕೊಟ್ಟಿರೋದಿಲ್ಲ ಮತ್ತೆ ರ್ಯಾಂಕ್ಸ್ ರಿಪೀಟ್ ಆಗಿರೋದಿಲ್ಲ. ಈ ತರ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಕಂಪ್ಯೂಟೇಷನ್ ಆಫ್ ಸ್ಪಿಯರ್ಮನ್ಸ್ ರ್ಯಾಂಕ್ ಕಾರ್ಲೇಷನ್ ಕೋಎಫಿಷಿಯಂಟ್. ರ್ಯಾಂಕ್ ಕಾರ್ಲೇಷನ್ ಕೋಎಫಿಷಿಯಂಟ್ ಅನ್ನು RS ಅಂತ ಕರಿತೀವಿ, ಗೊತ್ತಿದೆ ನಮಗೆ. ದ ಫಾರ್ಮುಲಾ ಈಸ್ RS is equal to 1 minus of 6 into sigma d square by n cube minus n. ಏನು ಚೇಂಜಸ್ ಇಲ್ಲ. ಎರಡನೇ ಸಿಚುಯೇಷನ್ ಇದು. when the ranks are not given and the ranks are not repeated. ಇದು ಸಿಚುಯೇಷನ್ ನೆನ್ಪಿಟ್ಕೋಬೇಕು ನೀವು. ಬ್ಯಾಂಗ್ಳೂರ್ ಯೂನಿವರ್ಸಿಟಿ BCom ನವೆಂಬರ್ 2018 ಪ್ರಾಬ್ಲಮ್ ನ ಸಾಲ್ವ್ ಮಾಡುವ. ಇಲಸ್ಟ್ರೇಷನ್ 7 6 ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ಇದು 7ನೇದು. ಫೈಂಡ್ ರ್ಯಾಂಕ್ ಕಾರ್ಲೇಷನ್ ಫಾರ್ ದ ಫಾಲೋಯಿಂಗ್ ಡಾಟಾ ಅಂಡ್ ಗಿವ್ ಯುವರ್ ಕಾಮೆಂಟ್ಸ್. ಏನೇನು ಕೊಟ್ಟಿದ್ದಾರೆ? ಮಾರ್ಕ್ಸ್ ಇನ್ ಅಕೌಂಟ್ಸ್. ಇಲ್ಲಿ ಎಕ್ಸ್ ಸೀರೀಸ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಿದ್ದೀವಿ ಕೊಟ್ಟಿರ್ತಕ್ಕಂಥದ್ದು ಮಾರ್ಕ್ಸ್, ನಾಟ್ ರ್ಯಾಂಕ್ಸ್. ಡೋಂಟ್ ಫರ್ಗೆಟ್. ಮತ್ತೆ ಇದರಲ್ಲಿ ಯಾವುದು ರಿಪೀಟ್ ಆಗಿಲ್ಲ ಸಂಖ್ಯೆ ನೋಡಿ. ದೆನ್ ಇನ್ನೊಂದು ಮಾರ್ಕ್ಸ್ ಇನ್ ಮ್ಯಾಥ್ಸ್, ಅದನ್ನ ವೈ ಸೀರೀಸ್ ಅಂತ ಅವರೇ ಕೊಟ್ಟಿದ್ದಾರೆ. ನೀವು ಮರಿಬಾರ್ದು, ದೀಸ್ ಆರ್ ಆಲ್ ಮಾರ್ಕ್ಸ್ ನಾಟ್ ರ್ಯಾಂಕ್ಸ್. ನಾವೀಗ ರ್ಯಾಂಕ್ಸ್ ಅಸೈನ್ ಮಾಡ್ಕೋಬೇಕು ನಾವು. ಯಾವುದು ರಿಪೀಟ್ ಕೂಡ ಆಗಿಲ್ಲ. ಸೊ ದಿಸ್ ಈಸ್ ದ ಪ್ರಾಬ್ಲಮ್. ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ರೈಟ್ ಡೌನ್ ಸೊಲ್ಯೂಷನ್. ಏನ್ ಮಾಡ್ಬೇಕು ನಾವು? ಕಂಪ್ಯೂಟೇಷನ್ ಆಫ್ ರ್ಯಾಂಕ್ ಕಾರಿಲೇಷನ್. ಹೌದಾ? ಟೇಕ್ ದ ಟೇಬಲ್. ಎಕ್ಸ್ ನ ತಗೋಬೇಕು. ಇಲ್ಲಿರ್ತಕ್ಕಂಥದ್ದು ಮಾರ್ಕ್ಸ್ ಹಾಗೇ ತಗೊಳ್ಳೆ. ಎಕ್ಸ್ ಹಾಗೇ ತಗೊಳ್ತಿದ್ದೀನಿ ನೋಡಿ. ಇಲ್ಲಿರ್ತಕ್ಕಂಥದ್ದು ನಾನು ಹಾಗೇ ತಗೊಳ್ತಾ ಹೋಗ್ತಿದ್ದೀನಿ ಆಸ್ ಇಟ್ ಈಸ್. ನಾವು ಈಗ ಏನ್ ಮಾಡ್ಬೇಕು? ನಾವು R1 ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಸೀರೀಸ್ಗೆ ರ್ಯಾಂಕ್ಸ್ ಅಸೈನ್ ಮಾಡಬೇಕು. ಬರೀರಿ R1 ಅಂತ ಕರೆಯೋಣ. ಈಗ ರ್ಯಾಂಕ್ಸ್ ಅಸೈನ್ ಮಾಡ್ತಾ ಹೋಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಇದರಲ್ಲಿ ಹೈಯೆಸ್ಟ್ ಒನ್ ಅನ್ನ ತಗೊಂಡು ಅದಕ್ಕೆ ಫಸ್ಟ್ ರ್ಯಾಂಕ್ ಅಂತ ಕೊಡಬೇಕು. ಸೇ ದಿಸ್ 81 ಈಸ್ ಹೈಯೆಸ್ಟ್ ಒನ್, ಫಸ್ಟ್ ರ್ಯಾಂಕ್. ಅದಕ್ಕಿಂತ ಚಿಕ್ಕದು 84 ಸೆಕೆಂಡ್ ರ್ಯಾಂಕ್ ಕೊಡಿ. ದೆನ್ ಅದಕ್ಕಿಂತ ಚಿಕ್ಕದು 78 ಥರ್ಡ್ ರ್ಯಾಂಕ್ ಕೊಡ್ತಿದ್ದೀನಿ. ದೆನ್ ಅದಕ್ಕಿಂತ ಚಿಕ್ಕದು 74 ಡಿಸೆಂಡಿಂಗ್ ಆರ್ಡರ್ ಕೊಡ್ತಾ ಬರ್ತಿದ್ದೀನಿ ನಾನು. 67ಗೆ 5th ರ್ಯಾಂಕ್, ಅದಕ್ಕಿಂತ ಚಿಕ್ಕದು 59 6th ರ್ಯಾಂಕ್, 58 7th ರ್ಯಾಂಕ್ ಅಂಡ್ ಲಾಸ್ಟ್ ಒನ್ 56 ಇಸ್ ದ 8th ರ್ಯಾಂಕ್. R1 ಬಂದ್ಬಿಡ್ತದೆ ನಮಗೆ. ನಾವು ಟೇಕ್ ಮಾರ್ಕ್ಸ್ ಇನ್ ಮ್ಯಾಥ್ಸ್ ವೈ ಆಸ್ ಇಟ್ ಈಸ್ ತಗೊಳ್ಳಿ. ವೈ ಅಂತ ತಗೊಳ್ತಿದ್ದೀನಿ ನಾನು. ಸೊ ಐ ಆಮ್ ಟೇಕಿಂಗ್ ಆಸ್ ಇಟ್ ಈಸ್ ಫ್ರಮ್ ಹಿಯರ್. ಅರ್ಥ ಆಗ್ತಿದ್ಯಾ? ಎಸ್, ತಗೊಂಡ್ವಿ ನಾವು. ಈಗ ಏನ್ ಮಾಡಬೇಕು? ವಿ ವಾಂಟ್ R2 ಬರೀರಿ R2. ಅಗೈನ್ ಇದರಲ್ಲಿ ಡೋಂಟ್ ಫರ್ಗೆಟ್ ರ್ಯಾಂಕ್ಸ್ ನ ನಾವೇ ಕೊಡ್ತಾ ಇರಬೇಕಾದರೆ ಇಲ್ಲಿ ನಾವು ಹೈಯೆಸ್ಟ್ ನಂಬರ್ ನ ಫಸ್ಟ್ ರ್ಯಾಂಕ್ ಕೊಟ್ಟಿದೀವಿ. ಇದರಲ್ಲೂ ಕೂಡ ಹಾಗೆ ತಗೋಬೇಕು. ಆಮೇಲೆ ನಿಮ್ಗೊಂದು ಡೌಟ್ ಬರ್ಬೋದು, ಹೈಯೆಸ್ಟ್ ಒನ್ಗೆ ಫಸ್ಟ್ ರ್ಯಾಂಕ್ ಕೊಡ್ಬೇಕಾ ಅಂತ ಏನಿಲ್ಲ. ಸ್ಮಾಲೆಸ್ಟ್ ಒನ್ ಇಂದ ಹೈಯೆಸ್ಟ್ ಒನ್ಗೆ ಅಸೆಂಡಿಂಗ್ ಆರ್ಡರ್ಲು ಮಾಡಬಹುದು, ಡಿಸೆಂಡಿಂಗ್ ಆರ್ಡರ್ಲು ಮಾಡಬಹುದು. ಇಳಿಕೆ ಕ್ರಮದಲ್ಲಿ ಮಾಡ್ತಿದ್ವಿ. ಅದಕ್ಕೋಸ್ಕರ ದೊಡ್ಡ ಸಂಖ್ಯೆಗೆ ಫಸ್ಟ್ ರ್ಯಾಂಕ್ ಕೊಟ್ವಿ, ಅದಕ್ಕಿಂತ ಚಿಕ್ಕ ಸಂಖ್ಯೆಗೆ 2ನೇ ರ್ಯಾಂಕ್ ಕೊಟ್ವಿ. ಬಟ್ ಇಲ್ಲೂ ಕೂಡ ಹಾಗೆ ಮಾಡಬೇಕು. ಎಕ್ಸ್ ಸೀರೀಸ್ ಅಲ್ಲಿ ನಾವು ಹೈಯೆಸ್ಟ್ ಒನ್ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದೀವಿ, ಅದಕ್ಕಿಂತ ಚಿಕ್ಕದು ಸೆಕೆಂಡ್ ರ್ಯಾಂಕ್ ಕೊಟ್ಟಿದ್ದೀವಿ ಅಂದ್ರೆ ವೈ ಸೀರೀಸ್ ಅಲ್ಲೂ ಹಾಗೆ ತಗೋಬೇಕು. ನಾವು ಟೇಕ್ ಫಸ್ಟ್ ಒನ್ ವಿಚ್ ಇಸ್ ದ ಹೈಯೆಸ್ಟ್ ಒನ್. 87 ಇಸ್ ದ ಫಸ್ಟ್ ರ್ಯಾಂಕ್, ಹೈಯೆಸ್ಟ್ ಒನ್. ಅದಕ್ಕೋಸ್ಕರ ಫಸ್ಟ್ ರ್ಯಾಂಕ್ ಕೊಟ್ಟೆ. ನೆಕ್ಸ್ಟ್ ಒನ್ ಅದ್ರ ಪಕ್ಕದಲ್ಲಿ 78 ಇದೆ, ಸೆಕೆಂಡ್ ರ್ಯಾಂಕ್. ನೆಕ್ಸ್ಟ್ 77 ಇಸ್ ದ ಥರ್ಡ್ ರ್ಯಾಂಕ್. ದೆನ್ ಅದಕ್ಕಿಂತ ಚಿಕ್ಕದು 69 4th ರ್ಯಾಂಕ್. ದೆನ್ 63 is 5th rank, 58 is 6th rank, 56 is 7th rank and the last one 38 is 8th rank. R2 ಬಂತು, R1 ಬಂದಿದ್ದಾಯ್ತು. ಈಗ ನೋಡಿ ಇಲ್ಲಿ ನಂಬರ್ ಆಫ್ ಪೇರ್ಸ್ ಆಫ್ ವೇರಿಯಬಲ್ಸ್ ಎಷ್ಟಿದೆ? ದಟ್ ಈಸ್ n is equal to 8 ಬರುತ್ವಿ. ಈಗ ಏನ್ ಬೇಕು ನಮ್ಗೆ? D ಬೇಕು. D ಹೇಗೆ ಬರುತ್ತೆ? R1 minus R2. ರೈಟ್ ಡೌನ್ ಬರೀತಾ ಬನ್ನಿ. 2 minus 8 minus 6, 8 minus 4 it is 4. 1 minus 7 minus 6, 7 minus 6 1, 6 minus 5 1, 5 minus 2 3, 4 minus 1 3 and 3 minus 3 is 0. ಸೊ ಈಗ ನೆಕ್ಸ್ಟ್ ಏನ್ ಬೇಕು ನಮಗೆ? D ಸ್ಕ್ವೇರ್ ಬೇಕು. ಈ ಎಲ್ಲವನ್ನ ಕೂಡ ನಾವು ಸ್ಕ್ವೇರ್ ಅಪ್ ಮಾಡಬೇಕು. ಬರೀತಾ ಬನ್ನಿ. -6 into -6 it is plus 36. 4 into 4 16. Again -6 into 6 36. 1 into 1 1. Again 1 into 1 1. 3 into 3 9. 3 into 3 9. 0 into 0 0. ಈ ಟೋಟಲ್ ಬೇಕು ನಮ್ಗೆ. ಎಲ್ಲ ಸಂಖ್ಯೆಗಳ ಟೋಟಲ್ ಬೇಕು. ವಿ ವಾಂಟ್ ದ ಟೋಟಲ್ ಆಫ್ ಆಲ್ ದೀಸ್ ನಂಬರ್ಸ್. ದೆನ್ ವಿ ವಿಲ್ ಗೆಟ್ ಇಟ್ ಈಸ್ ಕಾಲ್ಡ್ ಸಿಗ್ಮಾ D square. 108 ಬಂತು. ಟೇಬಲ್ ಕೆಲಸ ಮುಗೀತು.
ಸೊ ಮರ್ತೋಗ್ಬೇಡಿ, ನೀವು ಇಲ್ಲಿ ರ್ಯಾಂಕ್ಸ್ ಕೊಟ್ಟಿರಲಿಲ್ಲ, ಎಕ್ಸ್ ಮತ್ತೆ ವೈ ವೇರಿಯಬಲ್ಸ್ ಕೊಟ್ಟಿದ್ರು, ನಾವು ರ್ಯಾಂಕ್ಸ್ ಅನ್ನು ಅಸೈನ್ ಮಾಡ್ತಾ ಬಂದ್ವಿ. ಹೇಗೆ ಮಾಡಿದ್ವಿ? ವಿ ಹ್ಯಾವ್ ಟೇಕನ್ ದ ಹೈಯೆಸ್ಟ್ ಒನ್ ಆಸ್ ಫಸ್ಟ್ ರ್ಯಾಂಕ್, ದ ನೆಕ್ಸ್ಟ್ ಸ್ಮಾಲೆಸ್ಟ್ ಒನ್ ಈಸ್ ಸೆಕೆಂಡ್ ರ್ಯಾಂಕ್. ಸೊ ವೈ ಸೀರೀಸ್ ಅಲ್ಲಿ ಕೂಡ ಹಾಗೆಯೇ ಮಾಡಿದ್ವಿ. ಬನ್ನಿ ಫಾರ್ಮುಲಾ ತಗೋಣ ಈಗ. ವಾಟ್ ಇಸ್ ದ ಫಾರ್ಮುಲಾ? ಆರ್ ಎಸ್ ಇಸ್ ಈಕ್ವಲ್ ಟು 1 ಮೈನಸ್ ಆಫ್ 6 ಇಂಟು ಸಿಗ್ಮಾ ಡಿ ಸ್ಕ್ವೇರ್ ಬೈ ಎನ್ ಕ್ಯೂಬ್ ಮೈನಸ್ ಎನ್. ಗೊತ್ತಲ್ವಾ? ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ ಬನ್ನಿ. ಆರ್ ಎಸ್ ಇಸ್ ಈಕ್ವಲ್ ಟು 1 ಮೈನಸ್ ಆಫ್ 6 ಹಾಗೆ ತಗೊಳ್ಳಿ, ಸಿಗ್ಮಾ ಡಿ ಸ್ಕ್ವೇರ್ ನೋಡಿ 108 ಇದೆ ಇಲ್ಲಿ ತಗೊಳ್ಳಿ, ಡಿವೈಡೆಡ್ ಬೈ ಎನ್ ಅಂದ್ರೆ ನೋಡಿ ಇಲ್ಲಿ ನಂಬರ್ ಆಫ್ ಐಟಮ್ಸ್ 8 ಇದೆ, 8 ಕ್ಯೂಬ್ ಮೈನಸ್ 8. ದೆನ್ ಗೋ ಟು ನೆಕ್ಸ್ಟ್ ಸ್ಟೆಪ್, 1 ಮೈನಸ್ 6 ಇಂಟು 108 ತಗೊಂಡ್ರೆ 648 ಬಂತು. 8 ಇಂಟು 8 ಇಂಟು 8 ದಟ್ ಈಸ್ 8 ಕ್ಯೂಬ್, 512 ಮೈನಸ್ 8. ದೆನ್ ನೆಕ್ಸ್ಟ್ ಸ್ಟೆಪ್ 1 ಮೈನಸ್ 648 ಹಾಗೆ ಇರಲಿ, 512 ಮೈನಸ್ 8 ಮಾಡಿ 504 ಬಂತು. ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ 1 ಮೈನಸ್ 648 ಡಿವೈಡೆಡ್ ಬೈ 504 ಮಾಡಿ ವಿ ವಿಲ್ ಗೆಟ್ 1.2857. ಈಗ ಮುಂದಿನ ಸ್ಟೆಪ್ಪಲ್ಲಿ 1 ಮೈನಸ್ 1.2857 ಮಾಡಿದ್ರೆ ಮೈನಸ್ 0.2857 ಉಳಿಯಿತು. ಈಗ ಇದಕ್ಕೆ ಇಂಟರ್ಪ್ರಿಟೇಷನ್ ಮೊದಲಿನ ಥರನೇ ಬರೀಬೋದು ನಾವು. ಸೊ ಇಲ್ಲಿ ಮೈನಸ್ ಇದೆ ಅಂದರೆ ನೆಗೆಟಿವ್ ಕಾರ್ಲೇಷನ್, 0.2 ಇದೆ ಅಂದರೆ ಲೋ ಡಿಗ್ರಿ ಬರೀರಿ. ದೇರ್ ಈಸ್ ಎ ಲೋ ಡಿಗ್ರಿ ನೆಗೆಟಿವ್ ಕಾರ್ಲೇಷನ್ ಬಿಟ್ವೀನ್ ಮಾರ್ಕ್ಸ್ ಇನ್ ಅಕೌಂಟ್ಸ್ ಅಂಡ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್. ಮತ್ತೆ ಹೇಳ್ತಿದ್ದೀನಿ ನಾನೀಗ, ಮಾರ್ಕ್ಸ್ ಅಂತ ಕೊಟ್ಟಿದ್ರು, ನಾವೇನು ಮಾಡಿದ್ವಿ? ಎಕ್ಸ್ ಸೀರೀಸ್ಗೆ ರ್ಯಾಂಕ್ಸ್ ಅನ್ನು ಅಸೈನ್ ಮಾಡಿದ್ವಿ, ವೈ ಸೀರೀಸ್ಗೂ ರ್ಯಾಂಕ್ಸ್ ಅನ್ನು ಅಸೈನ್ ಮಾಡಿದ್ವಿ, ಆಮೇಲೆ ಡಿ ಮತ್ತೆ ಡಿ ಸ್ಕ್ವೇರ್ ಆಸ್ ಇಟ್ ಈಸ್ ಮತ್ತೆ ಫಾರ್ಮುಲಾ ತಗೊಳ್ಳೋದು. ದಟ್ಸ್ ಆಲ್. ಅರ್ಥ ಆಗಿದೆಯಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.